ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಯಿತು. ಎರಡನೇ ಪಟ್ಟಿಗೆ ಸಂಬಂಧಪಟ್ಟಂತೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಗೊಂದಲ ಮುಗಿಯುವಂತಹ ಲಕ್ಷಣ ಕಂಡುಬರ್ತಾ ಇಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಸಚಿವ ಕೆಎಚ್ ಮುನಿಯಪ್ಪ ಹೊರಟಿದ್ದಾರೆ. ಇದೇ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದೆಹಲಿಗೆ ಸಚಿವ ಕೆಎಚ್ ಮುನಿಯಪ್ಪ ಹೊರಟಿದ್ದಾರೆ. ಪೂರ್ವ ನಿಗದಿ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಸಚಿವರು ಮಾತನಾಡಿದ್ದಾರೆ. ಕೆಲವು ಕ್ಷೇತ್ರಗಳಿಗೆ ಈವರೆಗೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ. ಇನ್ನೆರಡು ದಿನ ಅಥವಾ ವಾರದೊಳಗೆ ಟಿಕೆಟ್ ಅಂತಿಮವಾಗುತ್ತೆ. ಎಲ್ಲ ಕ್ಷೇತ್ರಗಳನ್ನು ನಾವು ಗೆಲ್ಲುವಂತಹ ವಿಶ್ವಾಸವನ್ನ ಹೊಂದಿದ್ದೀವಿ ಅಂತ. ಅದೇ ರೀತಿಯಾಗಿ ಕೋಲಾರ ಟಿಕೆಟ್ ವಿಚಾರವಾಗಿ ಕೂಡ ನಾಯಕರು ನನ್ನನ್ನು ಬರಲು ಹೇಳಿದ್ರೆ ನಾನು ಭೇಟಿ ಕೊಡ್ತೀನಿ ಅಂತ ಕೆಎಚ್ ಮುನಿಯಪ್ಪ ಕೆಲವು ಸೀಟ್ಗಳಿಗಾಗಲೇ ಅನೌನ್ಸ್ ಮಾಡಿದ್ದೆ. ಉಳಿದಿದ್ದು ನಾಳೆ ಅಥವಾ ನೆಕ್ಸ್ಟ್ ಮೀಟಿಂಗ್, 2 ಮೀಟಿಂಗಲ್ಲಿ ಪೂರ್ತಿ ಆಗ್ತದೆ. ಕಾಂಗ್ರೆಸ್ ಪಕ್ಷ 28 ಗೆಲ್ತೀವಿ ಅನ್ನೋ ಆಶಾಭಾವನೆ ಇದೆ. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಇದೊಂದು ಮಹತ್ತರವಾದಂಥ ತೀರ್ಮಾನವನ್ನು ಮಾಡಿ ಕಟ್ಟಕಡೆಯ ವ್ಯಕ್ತಿಗೆ ಯಾವ ವರ್ಗ ಯಾವ ಧರ್ಮ ಅಂತಿಲ್ಲ, ಎಲ್ಲ ಜನರಿಗೂ ಕೂಡ ಈ ಸಹಾಯವನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಖಂಡಿತವಾಗಿ 28 ಗೆಲ್ತೇವೆ. ಸರ್, ಕೋಲಾರ ಆಗಲಿ ಚಿಕ್ಕಬಳ್ಳಾಪುರ ಆಗಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆ ಕಂಕಣಬದ್ಧವಾಗಿ ನಾವು ಕೆಲಸ ಮಾಡಿ ಗೆಲ್ಸ್ಕೊಂಡ್ಬರ್ತೀವಿ. ಸರ್, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಇವತ್ತು? ಇಲ್ಲ, ನಿನ್ನೆ ಎಲ್ಲ ಭೇಟಿ. ಇನ್ನು ಕಾಂಗ್ರೆಸ್ ಪಕ್ಷದ ಮೊದಲ ಪಟ್ಟಿ ಬಿಡುಗಡೆಯಾಯಿತು. ಎರಡನೇ ಪಟ್ಟಿ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ. ಅದೇ ರೀತಿಯಾಗಿ ಕೆಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಇನ್ನೂ ಫೈನಲ್ ಆಗಿಲ್ಲ ಅನ್ನುವಂತಹ ಮಾತನ್ನ ಕೆಎಚ್ ಮುನಿಯಪ್ಪ ಅವರು ಬಿಚ್ಚಿಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಲವೇ ದಿನಗಳಲ್ಲಿ ಎರಡನೇ ಪಟ್ಟಿ ಬಿಡುಗಡೆ ಆಗತ್ತೆ ಅನ್ನುವಂತಹ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ.